20 ಗುಂಟೆ ಭೂಮಿಗಾಗಿ ಸಹೋದರರಿಂದಲೇ ಮಾರಣಾಂತಿಕ ಹಲ್ಲೆ ನಡೆದಿರುವಂಥದ್ದು ತುಮಕೂರಿನಲ್ಲಿ ಈ ಘಟನೆ ನಡೆದಿದೆ. 20 ಗುಂಟೆ ಭೂಮಿಗಾಗಿ ಸಹೋದರರಿಂದಲೇ ಮಾರಣಾಂತಿಕ ಹಲ್ಲೆ ನಡೆದಿರುವಂಥದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ತಿಮ್ಮಾಪುರ ತಾಂಡದಲ್ಲಿ ಈ ಘಟನೆ ನಡೆದಿರುವಂಥದ್ದು. ರಾಘವೇಂದ್ರ ನಾಯಕ್ ಎಂಬಾತ ಹಲ್ಲೆಗೊಳಗಾಗಿರುವಂತಹ ಯುವಕ. ಇನ್ನು ಈತನ ದೊಡ್ಡಪ್ಪನ ಮಕ್ಕಳಾದ ದೇವರಾಜ್ ಹಾಗೂ ಲೋಕೇಶ್ ನಾಯಕ್ ಎಂಬುವರಿಂದ ಈ ಹಲ್ಲೆ ನಡೆದಿರುವಂಥದ್ದು. ರಾಘವೇಂದ್ರ ನಾಯಕ್ ಎಂಬಾತನ ಮೇಲೆ ದೇವರಾಜ್ ಹಾಗೂ ಲೋಕೇಶ್ ನಾಯಕ್ ಹಲ್ಲೆಯನ್ನ ಮಾಡಿರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಜನರಿಂದ ರಾಘವೇಂದ್ರ ಮೇಲೆ ಹಲ್ಲೆ ನಡೆದಿರುವಂಥದ್ದು. ಸಿನಿಮೆಯ ರೀತಿಯಲ್ಲಿ ಕಲ್ಲು ದೊಣ್ಣೆಗಳಿಂದ ಹಲ್ಲೆಗೈದಿದ್ದಾರೆ ಈ ದುರುಳರು. ರಾಘವೇಂದ್ರನ ತಲೆ, ಮುಖ ಹಾಗೂ ಬೆನ್ನು, ಕೈ ಕಾಲುಗಳಿಗೆ ಗಾಯವಾಗಿರುವಂಥದ್ದು. ಅದು ನಮ್ಮದು ಟೋಟಲಿ ಒಂದು 3.5 ಎಕರೆ ಇದೆ. ಅದು ನಮ್ಮ ಜಮೀನಲ್ಲಿ ತೆಂಗಿನ ಸಸಿ ನೆಟ್ಟಿದ್ವಿ. ಅದರಲ್ಲಿ ಇವರು ನಮ್ಮ ಅಣ್ಣ ತಮ್ಮದಿರೇ ಅವರೆಲ್ಲ ಒಂದು 40 ಸಸಿ ಕಡಿದ್ಬಿಟ್ಟು ಉಳುಮೆ ಮಾಡಿದ್ದಾರೆ. ತೆಂಗಿನ ಸಸಿ ಕಡಿದ್ಬಿಟ್ಟು 2 ವರ್ಷದ ಸಸಿಗಳು ಸರ್, 2 ವರ್ಷದ ಸಸಿಗಳು ಅದನ್ನು ಕಡಿದ್ಬಿಟ್ಟು ಉಳುಮೆ ಮಾಡಿದ್ದಾರೆ. ನಾವು ಸರ್ ಅದು ತೆಂಗಿನ ಸಸಿ ಸ್ವಲ್ಪ 40 ಗಿಡ ಇರೋಷ್ಟು ಉಳುಮೆ ಮಾಡಿದ್ದಾರೆ. ಅದರಿಂದ ಕಡ್ದಿರೋದಕ್ಕೆ ಕೇಳಿದ್ದಕ್ಕೆ ಅವರು ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ನಾವು ಅದಕ್ಕೋಸ್ಕರ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಅವರು ಮಾಹಿತಿ ಏನಾದರೂ ಅಲ್ಲಿದು ಫೋಟೋ ಏನಾದರೂ ಇದೆ ತಗೊಬನ್ನಿ ಅಂತ ಕಳಿಸಿದ್ದಕ್ಕೆ ಬಂದು ನಾವು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡ್ಮೇಲೆ ಅಲ್ಲಿ ಇದ್ದಂಥ ಒಂದು 15 ಜನ 20 ಜನ ಸೇರಿ ಗುಂಪಾಗಿ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮಗೂ ಭಾಗ ಬರಬೇಕಂತ ಬಂದು ಬಡ್ದವ್ರೆ. ನನಗೂ ತಲೆಗೆ ನಾನು ಬಿಡ್ಸಾಕ್ ಹೋದ್ರೆ ಹಿಂದಿಂದ ಬಂದು ಈಗ ತಲೆಗೆ ಹಾಕಿ ಅವ್ರ ಸ್ವಾಮಿ ನನಗೆ ಅಂಜೇಣಿ ನಾಯಕ ಸತೀಶನ ಹೆಂಡ್ತಿ ಅವ್ರು ಬಂದು ನನಗೂ ಹೊಡೆದ್ರು. ಅದೇ ಜಮೀನ್ಗೋಸ್ಕರಾಗಿನೇ. ನಮ್ಮದೇ ನಮ್ಮ ತಾತ ಎಲ್ಲ ಸಂಪಾದಿಸಿ ಕೊಟ್ಟೋಗ್ಯಾನೆ. ಅದ್ರಾಗ ಭಾಗ ಬರಬೇಕಂತ ಅವ್ರ ತಾತ ಸಂಪಾಡಿರೋದು ಅವ್ರಿಗೆ ರೊಟ್ಟೈತೆ, ನಮ್ಗೆ ಜಾಸ್ತಿ ಐತೆ ನೋಡು. ಅದಕ್ಕೆ ಬಂದು ಬಡ್ತೀವಿ ಬರಬೇಕಂತ. ನಮ್ಮ ಚಿಕ್ಕ ಮಾಮ ಅವ್ರ ಜಮೀನೆಲ್ಲ ನಾವು ತಗೊಂಡಿದ್ದೀವಿ, ಅದಕ್ಕೆ ಜಾಸ್ತಿ ಆಯ್ತು ಅವ್ರಿಗೆ ಅಂತ. ಕೇವಲ ಒಂದು 20 ಗುಂಟೆ ಭೂಮಿಗಾಗಿ ದಾಯಾದಿಗಳು ಬಡಿದಾಡಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ದಾಯಾದಿಗಳ ನಡುವೆ ಒಂದು ಬಡಿದಾಟ ಏರ್ಪಟ್ಟಿರುವಂಥದ್ದು. ರಾಘವೇಂದ್ರ ನಾಯಕ್ ಎಂಬಾತ ಹಲ್ಲೆಗೊಳಗಾಗಿರುವಂತಹ ಯುವಕ. ದೊಡ್ಡಪ್ಪನ ಮಕ್ಕಳಾದ ದೇವರಾಜ್ ಹಾಗೂ ಲೋಕೇಶ್ ನಾಯಕ್ ಎಂಬುವರಿಂದ ಹಲ್ಲೆ ಮಾಡಲಾಗಿರುವಂಥದ್ದು. ಸುಮಾರು 10ಕ್ಕೂ ಹೆಚ್ಚು ಜನರಿಂದ ರಾಘವೇಂದ್ರ ಮೇಲೆ ಹಲ್ಲೆಯಾಗಿದೆ. ಇನ್ನು ಸಿನಿಮೆಯ ರೀತಿಯಲ್ಲಿ ಕಲ್ಲು ಹಾಗೂ ದೊಣ್ಣೆಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ ಈ ದುರುಳರು. ರಾಘವೇಂದ್ರನ ತಲೆ, ಮುಖ, ಬೆನ್ನು ಹಾಗೂ ಕೈಕಾಲುಗಳಿಗೆ ಗಾಯ ಕೂಡ ಆಗಿರುವಂಥದ್ದು. ಇನ್ನು 2 ದಿನಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯಾಳು ರಾಘವೇಂದ್ರ. ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸರ್